ನಮಸ್ಕಾರ. ಈ ಒಂದು ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ವಾರೆನ್ ಬಫೆಟ್ನಂತಹ ಅತ್ಯಂತ ಯಶಸ್ವಿ ಜನರು ಮತ್ತು ಉಳಿದವರ ನಡುವೆ ಇರುವ ಒಂದು ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಬನ್ನಿ, ಆ ರಹಸ್ಯವನ್ನೇ ಇಂದು ನಾವು ನೋಡೋಣ. ಬನ್ನಿ, ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಜಗತ್ತಿನಲ್ಲಿ ಕೆಲವು ಜನರು ಮಾತ್ರ ಯಾಕೆ ಅಷ್ಟೊಂದು ಶ್ರೀಮಂತರಾಗ್ತಾರೆ? ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಯಶಸ್ಸಿನ ಬಗ್ಗೆ ಒಂದು ಅಚ್ಚರಿಯ ಸತ್ಯ ಗೊತ್ತಾಗತ್ತೆ. ನೋಡಿ, ಇದರ ರಹಸ್ಯ ಬರೀ ಕಷ್ಟಪಟ್ಟು ದುಡಿಯೋದರಲ್ಲಿಲ್ಲ. ನಿಜವಾದ ವ್ಯತ್ಯಾಸ ಇರೋದು ಇಲ್ಲೇ. ಅಂದ್ರೆ ಜನ ತಮ್ಮ ದಿನದ 1-2 ಗಂಟೆಗಳ ಬಿಡುವಿನ ಸಮಯವನ್ನು ಹೇಗ್ ಬಳಸ್ತಾರೆ ಅನ್ನೋದ್ರಲ್ಲಿ. ಸಾಮಾನ್ಯರು ಅದನ್ನ ಮನೋರಂಜನೆಗೆ ಖರ್ಚು ಮಾಡಿದ್ರೆ, ಯಶಸ್ವಿ ವ್ಯಕ್ತಿಗಳು ಅದನ್ನ ಕಲಿಕೆ ಮತ್ತು ಸ್ವಸುಧಾರಣೆಗಾಗಿ ಮಾಡುವ ಒಂದು ಹೂಡಿಕೆ ಅಂತ ನೋಡ್ತಾರೆ. ಹಾಗಾದ್ರೆ ಪಾಯಿಂಟ್ ತುಂಬಾನೇ ಸಿಂಪಲ್. ಯಶಸ್ವಿ ವ್ಯಕ್ತಿಗಳು ತಮ್ಮ ಬಿಡುವಿನ ಸಮಯವನ್ನ ತಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳೋಕೆ ಸಿಕ್ಕಿರೋ ಒಂದು ಪವರ್ಫುಲ್ ವೆಪನ್, ಅಂದ್ರೆ ಒಂದು ಪ್ರಬಲ ಅಸ್ತ್ರ ಅಂತ ಪರಿಗಣಿಸ್ತಾರೆ. ಸರಿ, ಹಾಗಾದ್ರೆ ಈ ಹೂಡಿಕೆ ಮಾಡೋಕೆ ಬೆಸ್ಟ್ ಜಾಗ ಯಾವುದು? ಅತಿ ಹೆಚ್ಚು ಲಾಭ ಸಿಗೋದೆಲ್ಲಿ? ಬನ್ನಿ, ಆ 2 ಪ್ರಮುಖ ಕ್ಷೇತ್ರಗಳ ಬಗ್ಗೆ ನೋಡೋಣ. ಒಂದು ಜ್ಞಾನ, ಇನ್ನೊಂದು ಆರೋಗ್ಯ. ಯಶಸ್ವಿ ಜನರು ಫ್ರೀ ಟೈಮ್ ಅನ್ನೋದು ಒಂದು ಅವಕಾಶ ಅಂತ ನೋಡ್ತಾರೆ, ಹೊಸ ಸ್ಕಿಲ್ಸ್ ಕಲಿಯೋಕೆ. ಉದಾಹರಣೆಗೆ ಕೋಡಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಅಥವಾ ವಿಡಿಯೋ ಎಡಿಟಿಂಗ್. ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ಕೌಶಲ್ಯಗಳೇ ಬದಲಾಗೋ ಜಗತ್ತಲ್ಲಿ ಅವರನ್ನ ಮುಂದೆ ನಿಲ್ಸೋದು ಅಂತ. ಆದ್ರೆ ಈ ಎಲ್ಲಾ ಸ್ಕಿಲ್ಸ್ಗಳಿಗಿಂತ ಒಂದು ಬಹಳ ಮುಖ್ಯವಾದ ಕೌಶಲ್ಯ ಇದೆ. ಅದೇ ಫೈನಾನ್ಷಿಯಲ್ ಎಜುಕೇಷನ್. ಅಂದ್ರೆ ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಡೋದು. ಯಾಕಂದ್ರೆ ಹಣ ಸಂಪಾದನೆ ಮಾಡೋದು ಒಂದು ಕಡೆಯಾದ್ರೆ, ಆ ಹಣದಿಂದ ಮತ್ತಷ್ಟು ಹಣ ಮಾಡೋದಿದೆಯಲ್ಲ, ಅದೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯದ ದಾರಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ, ಈ ಚಾರ್ಟ್ ಒಂದು ದೊಡ್ಡ ಸತ್ಯವನ್ನೇ ಹೇಳುತ್ತೆ. ಎಷ್ಟೋ ಜನ ಆರೋಗ್ಯಕ್ಕೆ ಟೈಮ್ ಇಲ್ಲ ಅಂತಾರೆ, ಆದ್ರೆ ನೋಡಿ, ನಿಜವಾದ ಸಮಸ್ಯೆ ಸಮಯದ್ದಲ್ಲ, ಬದಲಾಗಿ ಆದ್ಯತೆಗಳದ್ದು. ನಮ್ಮ ದೇಹ ಇದೆಯಲ್ಲ, ಅದು ಒಂದು ಆಂಟಿಫ್ರೆಜೈಲ್ ಸಿಸ್ಟಮ್. ಅಂದ್ರೇನು? ಅಂದ್ರೆ ಅದಕ್ಕೆ ಒತ್ತಡ ಕೊಟ್ಟಷ್ಟು ಅದು ಮತ್ತಷ್ಟು ಬಲ ಆಗುತ್ತೆ, ಮುರಿಯೋದಿಲ್ಲ. ವ್ಯಾಯಾಮ ಮಾಡಿದ್ರೆ ದೇಹ ಗಟ್ಟಿಯಾಗುತ್ತೆ, ಏನು ಮಾಡದೇ ಇದ್ರೆ ದುರ್ಬಲ ಆಗತ್ತೆ. ಸೊ ಆರೋಗ್ಯದ ಮೇಲೆ ಮಾಡೋ ಹೂಡಿಕೆಗೆ ಜೀವನ ಪೂರ್ತಿ ರಿಟರ್ನ್ ಸಿಗುತ್ತೆ. ಸರಿ, ಜ್ಞಾನ ಆಯ್ತು, ಆರೋಗ್ಯ ಆಯ್ತು. ಈಗ ಮನಸ್ಥಿತಿ ಮತ್ತು ಸಂಪಾದನೆ ಬಗ್ಗೆ ಮಾತಾಡೋಣ. ಪುಸ್ತಕ ಓದೋದ್ರಿಂದ ಹಿಡಿದು ಆದಾಯದ ಹೊಸ ಮೂಲಗಳನ್ನೇ ಸೃಷ್ಟಿಸೋ ತನಕ ಈ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಓದೋದು ಅಂದ್ರೆ ಜಗತ್ತಿನ ದಿಗ್ಗಜರ ಅನುಭವವನ್ನ ಕೆಲವೇ ಗಂಟೆಗಳಲ್ಲಿ ನಮ್ಮದಾಗ್ಸ್ಕೊಳ್ಳೋದು. ವಾರೆನ್ ಬಫೆಟ್ ಅವರನ್ನೇ ನೋಡಿ. ಒಂದೇ ಒಂದು ಪುಸ್ತಕ, ದ ಇಂಟೆಲಿಜೆಂಟ್ ಇನ್ವೆಸ್ಟರ್, ಅವರ ಯಶಸ್ಸಿಗೆ ಅಡಿಪಾಯ ಹಾಕಿತ್ತು. ಅಂದ್ರೆ ಬೇರೆಯವರ ತಪ್ಪುಗಳಿಂದ ನಾವ್ ಎಷ್ಟು ಕಲಿಬಹುದಲ್ವಾ? ಇವತ್ತಿನ ಕಾಲದಲ್ಲಿ ಒಂದು ಸೈಡ್ ಹಸಲ್ ಶುರು ಮಾಡೋದು ತುಂಬಾ ಸುಲಭ. ಒಂದು ಸ್ಮಾರ್ಟ್ಫೋನ್, ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು. ಮೊದಲು ನಿಮ್ಗಿಷ್ಟದ ವಿಷಯವನ್ನ ಹುಡುಕಿ, ಆಮೇಲೆ ಕಂಟೆಂಟ್ ಮಾಡೋಕೆ ಶುರು ಮಾಡಿ. ಶುರುವಲ್ಲಿ ವ್ಯೂಸ್ ಕಡಿಮೆ ಇರ್ಬೋದು, ಆದ್ರೆ ಸ್ಥಿರವಾಗಿರಿ. ಆಮೇಲೆ ನೋಡಿ, ಜಾಹೀರಾತು, ಸ್ಪಾನ್ಸರ್ಶಿಪ್ ಅಂತ ಹಲವು ದಾರಿಗಳು ತೆರೆದುಕೊಳ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾರೆನ್ ಬಫೆಟ್ ಅವರ ಒಂದು ಅದ್ಭುತವಾದ ಮಾತಿದೆ. ನಿದ್ದೆ ಮಾಡ್ಬೇಕಾದ್ರೂ ದುಡ್ಡು ಮಾಡೋ ದಾರಿ ಕಂಡ್ಹಿಡ್ದಿಲ್ಲ ಅಂದ್ರೆ ಸಾಯೋವರೆಗೂ ದುಡಿಬೇಕಾಗತ್ತೆ. ಸೈಡ್ ಹಸಲ್ನ ಮೂಲ ಉದ್ದೇಶವೇ ಇದು, ನಮಗಾಗಿ ಕೆಲಸ ಮಾಡುವೊಂದು ಆಸ್ತಿಯನ್ನು ಸೃಷ್ಟಿಸೋದು. ಓಕೆ, ಈಗ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಕೆಲವು ಕೌಶಲ್ಯಗಳಿವೆ, ಅವು ನಾವು ಕಲ್ತಿರೋ ಬೇರೆ ಎಲ್ಲಾ ಸ್ಕಿಲ್ಸ್ನ ಮೌಲ್ಯವನ್ನ ಡಬಲ್ ಮಾಡಿಬಿಡುತ್ತೆ. ಅದೇ ಸಂಪರ್ಕ ಮತ್ತು ಸಂವಹನ. ಒಂದು ಮಾತಿದೆಯಲ್ವಾ, ನಾವು ಹೆಚ್ಚು ಸಮಯ ಕಳೆಯೋ 5 ಜನರ ಸರಾಸರಿಯೇ ನಾವು ಅಂತ. ಲೈಫ್ನ ದೊಡ್ಡ ಅವಕಾಶಗಳು ಬರೋದೇ ಕನೆಕ್ಷನ್ಗಳಿಂದ. ಅದಕ್ಕೆ ನಮ್ಮನ್ನ ಬೆಳೆಸೋ, ಸ್ಫೂರ್ತಿ ಕೊಡೋ ಜನರ ಜೊತೆ ಇರೋದು ತುಂಬಾನೇ ಮುಖ್ಯ. ವಾರೆನ್ ಬಫೆಟ್ ಅವರ ಪ್ರಕಾರ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದನ್ನೇ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಮ ಒಟ್ಟು ಮೌಲ್ಯ 50% ಹೆಚ್ಚಾಗತ್ತಂತೆ. ವಾವ್! ಯಾಕಂದ್ರೆ ತಲೆಯಲ್ಲಿ ಎಷ್ಟೇ ಒಳ್ಳೆ ಐಡಿಯಾ ಇದ್ರೂ ಅದನ್ನ ಸರಿಯಾಗಿ ಬೇರೆಯವರಿಗೆ ಹೇಳೋಕ್ ಬರ್ಲಿಲ್ಲ ಅಂದ್ರೆ ಅದೆಲ್ಲ ವೇಸ್ಟ್ ಅಲ್ವಾ? ಹಾಗಾದ್ರೆ ಸಂವಹನ ಕೌಶಲ್ಯವನ್ನ ಹೇಗೆ ಸುಧಾರಿಸೋದು? ಬಿಡುವಿನ ಸಮಯದಲ್ಲಿ ಚಿಕ್ಕ ಪ್ರಯತ್ನಗಳನ್ನ ಮಾಡಬಹುದು. ಪಬ್ಲಿಕ್ ಆಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಮನಸ್ಸಿಗೆ ಬಂದ ಯೋಚನೆಗಳನ್ನ ಬರೆದಿಡಿ, ಅಥವಾ ನೀವೇ ಮಾತಾಡೋದನ್ನ ರೆಕಾರ್ಡ್ ಮಾಡಿ ಮತ್ತೆ ಕೇಳಿಸ್ಕೊಳ್ಳಿ. ಈ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆ ತರ್ತವೆ. ಸರಿ, ಈಗ ನಾವು ಕೊನೆಯ ಆದ್ರೆ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದೀವಿ. ಅದುವೇ ಆತ್ಮಾವಲೋಕನ ಮತ್ತು ಕ್ರಿಯೆ. ಅಂದ್ರೆ ಬರೀ ತಿಳ್ಕೊಳ್ಳೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋದು. ಆತ್ಮಾವಲೋಕನ ಅಂದ್ರೆ ಸ್ವಲ್ಪ ನಿಂತು ನಮ್ಗೆ ನಾವೇ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು. ನಾನು ಬರೀ ಬ್ಯುಸಿಯಾಗಿದ್ದೀನಾ ಅಥವಾ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿದ್ದೀನಾ? ನಾನ್ ಹೋಗ್ತಿರೋ ದಾರಿ ಸರಿಯಾಗಿದ್ಯಾ ಅಂತ. ಇದು ನಮ್ಗೆ ಸ್ಪಷ್ಟತೆ ಕೊಡುತ್ತೆ.
ವಾರೆನ್ ಬಫೆಟ್ ಯಶಸ್ಸಿಗೆ ಕಾರಣ ಬರೀ ಅವರ ಐಡಿಯಾಗಳಲ್ಲ, ಆ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತಂದಿದ್ದು. ನೋಡಿ, 11ನೇ ವಯಸ್ಸಿಗೆ ಮೊದಲ ಸ್ಟಾಕ್ ಖರೀದಿ, ಚಿಕ್ಕ ವಯಸ್ಸಲ್ಲೇ ಕೋಕಾಕೋಲಾ ಬಾಟ್ಲಿಗಳ ಮಾರಾಟ, ಪೇಪರ್ ಹಾಕೋದು. ಅವರು ಕಾಯ್ತಾ ಕೂರ್ಲಿಲ್ಲ, ಕೆಲಸ ಶುರು ಮಾಡಿದ್ರು. ನೋಡಿ, ನಮ್ಮೆಲ್ಲರ ದೊಡ್ಡ ಅಡ್ಡಿ ಅಂದ್ರೆ ಐಡಿಯಾಗಳು ಇಲ್ಲದಿರೋದಲ್ಲ, ಬದಲಿಗೆ ಸೋಲೋ ಭಯ ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯೋದು. ಸತ್ಯ ಏನು ಗೊತ್ತಾ, ಆ ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವತ್ತೂ ಬರೋದಿಲ್ಲ. ಕೆಲಸ ಶುರು ಮಾಡಿದ ಮೇಲೆಯೇ ದಾರಿ ಸ್ಪಷ್ಟ ಆಗೋದು, ಧೈರ್ಯ ಬರೋದು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಕೊನೆಯ ಪಾಠವಾದ್ರೂ ಏನೋ? ಯಶಸ್ವಿ ಜನರು ಬೇರೆ ಏನು ಮಾಡೋದಿಲ್ಲ, ಅವರು ಮಾಡೋ ಕೆಲ್ಸವನ್ನೇ ಬೇರೆ ರೀತಿ ಮಾಡ್ತಾರೆ. ಅಂದ್ರೆ ಬೇರೆಯವರು ಸುಮ್ನೆ ಯೋಚನೆ ಮಾಡ್ತಾ ಕೂರೋ ಐಡಿಯಾಗಳ ಮೇಲೆ ಇವರು ಆಕ್ಷನ್ ತಗೊಳ್ತಾರೆ. ಕನಸಿಗೂ ವಾಸ್ತವಕ್ಕೂ ಇರೋ ಸೇತುವೆ ನಾವು ಇಡೋ ಆ ಮೊದಲ ಸಣ್ಣ ಹೆಜ್ಜೆ. ಹಾಗಾಗಿ ಕೊನೆಯಲ್ಲಿ ಈ ಪ್ರಶ್ನೆಯನ್ನ ಕೇಳೋಣ: ಇವತ್ತಿನ ಬಿಡುವಿನ ಸಮಯ ನಾಳಿನ ಯಶಸ್ಸಿಗೆ ಅಡಿಪಾಯ ಆಗತ್ತಾ ಅಥವಾ ನಾಳೆ ಪಶ್ಚಾತ್ತಾಪ ಪಡೋಕೆ ಕಾರಣ ಆಗತ್ತಾ? ಈ ಆಯ್ಕೆಯೇ ನಮ್ಮ ಜೀವನದ ಪಯಣವನ್ನ ನಿರ್ಧರಿಸುತ್ತೆ. ಈ ವಿಶ್ಲೇಷಣೆಯಲ್ಲಿ ನಿಮಗೆ ಏನಾದ್ರೂ ಮೌಲ್ಯಯುತವಾದ ಮಾಹಿತಿ ಸಿಕ್ಕಿದೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಆಳವಾದ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಮಾಹಿತಿ ಬೇರೆಯವರಿಗೂ ಉಪಯೋಗ ಆಗ್ಬಹುದು ಅನ್ಸಿದ್ರೆ ಅವರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.